ಇವತ್ತು ಶುಕ್ರವಾರ, ಹಾಗೆ ಬೆಳಗ್ಗೆವೇ ನಾನು ತಲೆಗೆ ಸ್ನಾನ ಮಾಡಿದೆ. ಇವತ್ತಿನಿಂದ ನಾನ್ ವೆಜ್ ತಿನ್ನೋದಿಲ್ಲ ಅಂತ. ನಾನ್ ವೆಜ್ ತಿನ್ನೋದಿಲ್ಲ ಅಂತಲ್ಲ, ಶುಕ್ರವಾರ ನಾನ್ ವೆಜ್ ಬಿಡುವ ಅಂತ ಇದ್ದೇನಲ್ಲ, ಬಿಡ್ತಾ ಇದ್ದೇನೆ ಇನ್ನು ಶುಕ್ರವಾರ. ಇಲ್ಲದಿದ್ದರೆ ನನಗೆ ವ್ರತ ಹಾಗೆ ಹೀಗೆ ಏನಿಲ್ಲ. ವ್ರತ ಅಂತ ಅಲ್ಲ, ನಾನ್ ವೆಜ್ ತಿನ್ನೋದಿಲ್ಲ ಅಂತ ಮಾತ್ರ. ಶುಕ್ರವಾರ ಒಂದು ನಾನ್ ವೆಜ್ ಬಿಡುವ ಅಂತ. ನನಗೆ ಮತ್ತೆ ವ್ರತ ಎಲ್ಲ ಹಿಡಿದ್ರೆ ಎಲ್ಲಿಗಾದ್ರೂ ಹೋಗುವಾಗ ಫಂಕ್ಷನಲ್ಲಿ ಇರುವಾಗ ಕಷ್ಟ ಆಗ್ತದಲ್ವ. ಮತ್ತು ಮನೆಯಲ್ಲಿ ಸಹ ನನ್ನ ಯಜಮಾನರಿಗೆ ನಾನ್ ವೆಜ್ ಇಷ್ಟ ಆಗೋದು, ಹಾಗಾಗಿ ನಾನು ಯಾವ ವ್ರತ ಕೂಡ ಹಿಡಿಲಿಕ್ಕಿಲ್ಲ. ಆದರೆ ಇನ್ನು ಶುಕ್ರವಾರ ನಾನು ತಿನ್ನೋದಿಲ್ಲ ಅಂದಿದ್ದೇನೆ. ಎಲ್ಲಿಗಾದ್ರೂ ಹೋದರೆ ಸಹ ಶುಕ್ರವಾರ ಒಂದು ಬಿಡುವ. ನಾನು ಇಯರಿಂಗ್ಸ್ ಉಂಟಲ್ಲ ಹಾಕಿಡುವುದಿಲ್ಲ. ನಾನು ತುಂಬ ಸಲ ಹೇಳಿದ್ದೇನೆ, ಕಿವಿಯ ಹೋಲ್ಸ್ ದೊಡ್ಡದಾಗಿದೆ ಅಂತ. ವಿಡಿಯೋ ಮಾಡುವಾಗ ಒಮ್ಮೆ ಹಾಕ್ತೇನೆ, ಮತ್ತೆ ತೆಗಿತೇನೆ. ಇನ್ನು ತಿಂಡಿ ಆಗಲಿಲ್ಲ, ನಂದು ತಿಂಡಿ ಆಗಬೇಕಷ್ಟೇ. ಇವತ್ತು ನೀರು ದೋಸೆ. ನನಗೆ ನೀರು ದೋಸೆ ಇಷ್ಟ ಇಲ್ಲ. ನಾನು ತುಂಬ ಸಲ ಹೇಳಿದ್ದೇನಲ್ಲ, ಹಾಗೆ ನನಗೆ ಅವಲಕ್ಕಿ ಆಗಬೇಕಿಲ್ಲ. ಕ್ಯಾಮರಾ ಇಲ್ಲಿ ಆದರೂ ಇಡ್ತೇನೆ ನಾನು. ಚಹಾ ಮಾಡುವಂತ ಹೇಳುವಾಗ ಹಾಲು ಹಾಳಾಯಿತು. ನಿನ್ನೆ ಜೋರಲ್ಲಿ ಮಳೆ ಗುಡುಗೆಲಿತ್ತು, ಹಾಗೆ ನಾನು ಫ್ರಿಡ್ಜ್ ಆಫ್ ಮಾಡಿ ಇಟ್ಟಿದ್ದೆ. ನನಗೆ ಮತ್ತೆ ಆನ್ ಮಾಡಿ ಇಡಲಿಕ್ಕೆ ನೆನಪೇ ಇಲ್ಲ. ರಾತ್ರಿ ನಾವು ಮಲ್ಕೋವರೆಗೆ ಕೂಡ ಗುಡುಗೆಲಿತ್ತು. ಹಾಗೆ ನಾನು ಹಾಲು ಕೂಡ ನನಗೆ ಬಿಸಿ ಮಾಡಲಿಕ್ಕೆ ನೆನಪಿಲ್ಲ. ನಾನು ಹಾಲನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇವತ್ತು ಬೆಳಗಿನ ಚಹಾ ಕರೆಕ್ಟ್ ಇತ್ತು ಮಾಡುವಾಗ. ಬೆಳಗಿನ ಚಹಾ ಯಜಮಾನರು ಸ್ವಲ್ಪ ಬೇಗ ಇದ್ರು ಅಂತ ಅವರು ಮಾಡಿದರು. ಬೆಳಿಗ್ಗೆ ಒಂದು ಟೀ ಆಗಬೇಕಲ್ಲ ನಮ್ಮದು, ಹಾಗೆ. ನೆಕ್ಸ್ಟ್ ಇವಾಗ ನಾನು ಹಾಲು ಬಿಸಿ ಮಾಡ್ತೇನೆ, ಹಾಲು ಹಾಳಾಗಿದೆ. ಹಾಗೆ ನನಗೆ ಚಹಾ ಇಲ್ಲ. ಚಹಾ ಕುಡ್ತಿದ್ದೇನೆ ಒಂದು ಸಲ, ಅದು ಇಷ್ಟೇ ಕುಡಿತೇನೆ ಬೆಳಗಿನ ಚಹಾ ಸ್ವಲ್ಪ. ಹಾಗೆ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ನೋಡಿ ಇಲ್ಲಿ ಸೋಸ್ ಇಟ್ಟಿದ್ದೇನೆ. ನೀನು ಪನ್ನೀರ್ ಮಾಡುವ. ನಾನು ಹೇಗೂ ಇವತ್ತು ತರಕಾರಿ ಅಲ್ವಾ. ಇಲ್ಲಿ ಕರೆಂಟ್ ಹೋಯಿತು. ನಾನು ಯಾವಾಗ ವ್ಲಾಗ್ ಮಾಡಲಿಕ್ಕೆ ರೆಡಿ ಮಾಡ್ತೇನೆ ಆವಾಗ ಕರೆಂಟ್ ಯಾವಾಗಲೂ ಆಗುತ್ತೆ. ಇವತ್ತು ಬಾಳೆಹಣ್ಣು ಉಂಟು, ಹಾಗಾಗಿ ಅವಲಕ್ಕಿ ತಿನ್ನುವಂತ ಆಯಿತು. ಬಾಳೆಹಣ್ಣು ನನ್ನ ಅವಲಕ್ಕಿ ರೆಡಿಯಾಗಿದೆ. ಹಾಗೆ ಬಾಳೆಹಣ್ಣು ಕೂಡ ಇಟ್ಟಿದ್ದೇನೆ. ಇದು ಮನೆಯಲ್ಲೇ ಆದ ಬಾಳೆಹಣ್ಣು. ಹಾಗೆ ಇದರಲ್ಲಿ ಮಿಕ್ಸ್ ಮಾಡಿ ತಿನ್ನಬೇಕು, ನನಗೆ ತುಂಬ ಇಷ್ಟ. ತಿಂಡಿ ಎಲ್ಲ ತಿಂದಾಯಿತು. ಹಾಗೆ ಸ್ವಲ್ಪ ಬೋರ್ ಆಗ್ತಾ ಉಂಟು. ಹಾಗೆ ಅಕ್ಕನ ಮನೆಗೆ ಹೋಗಿ ಬರುವ ಅಂತಿದ್ದೇನೆ. ನಾನು ಹೋಗೋದಿಲ್ಲ, ತುಂಬ ಕಮ್ಮಿ ಹೋಗೋದು. ಲಾಸ್ಟ್ ಟೈಮ್ ಹೋಗುವ ತೋರಿಸಿನಲ್ಲ, ಅದರ ನಂತರ ನಾನು ಹೋಗಲಿಲ್ಲ. ಹಾಗೆ ಹೋಗುವಂತ. ಮತ್ತು ನಾನು ಮೊನ್ನೆ ಅರ್ಜೆಂಟಿಗೆ ಒಂದು 100 ರೂಪೀಸ್ ಅವಳ ಹತ್ರ ತೆಗೆದಿದ್ರೆ, ನನ್ನ ಹತ್ರ ಚಿಲ್ಲರೆ ಇಲ್ಲ ಅಂತ ಯಾಕೋ ನಾನು 100 ರೂಪೀಸ್ ತೆಗೆದಿದ್ದೇನೆ. ಅದನ್ನು ಕೊಡಲಿಕ್ಕಿದೆ. ಹಾಗೆ ನೋಡಿ, ಇದು 200. ಈ 200 ಕೊಟ್ಟು 100 ವಾಪಸ್ ತರ್ತೇನೆ. ಆದರೆ ಈ 200 ಉಂಟಲ್ಲ, ಇದು ಒರಿಜಿನಲ್ 200 ಅಲ್ಲ, ಇದು ಡೂಪ್ಲಿಕೇಟ್. ಇದು ಮೊನ್ನೆ ಒಂದು ಮಕ್ಕಳಿಗೆ ಗಿಫ್ಟ್ ಪೌಚನ್ನು ಬರ್ತದೆ, ಅದರಲ್ಲಿ ಸಿಕ್ಕಿದ್ದು ಡೂಪ್ಲಿಕೇಟ್. ಇದು ಹೀಗೆ ನೋಡುವಾಗ ಮಾತ್ರ ಗೊತ್ತಾಗೋದಿಲ್ಲಲ್ಲ. ಎಷ್ಟೋ ಸಲ ನಾನು ಕೂಡ ಏನು ಮಾಡಿದ್ದೇನೆ, ಇಲ್ಲಿ ಮಕ್ಕಳು ಬೇಕು ಅಂತ ಕೆಳಗಡೆ ಬಿಸಾಡೋದು. ನಾನು ಮೊನ್ನೆ ನೋಡುವಾಗ ನನಗೆ ಸತ್ಯ ಹೇಳುವಾಗ ಒಮ್ಮೆ ಖುಷಿ ಆಯಿತು. 200 ಯಜಮಾನ ಪರ್ಸಿಂದ ಬಿದ್ದಿರ್ಬೋದು ಅಂದ್ಕೊಂಡೆ. ನೋಡುವಾಗ ಮತ್ತೆ ಬೇಸರ ಆಯಿತು. ಹಾಗೆ ನಾನು ಇದು ಅವಳಿಗೆ ಕೊಡ್ತೇನೆ, ನೋಡುವ ಅವಳಿಗೆ ಗೊತ್ತಾಗ್ತದ ಗೊತ್ತಿಲ್ಲ. 200 ಅಂತ ಕೊಡುವ, 100 ಈಚೆ ಕೊಡು ಅಂತ. ಮತ್ತು ಅವಳಿಗೆ ಹುಷಾರಿಲ್ಲಂತೆ, ಜ್ವರ. ತುಂಬ ದಿವಸ ಆಯಿತು ಜ್ವರ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೆ ಅವಳು ಹೇಳಿದ್ದು, ನನ್ನ ವಿಡಿಯೋ ತೆಗಿಬೇಡ, ನನಗೆ ತುಂಬ ವೀಕ್ನೆಸ್ ಅಲ್ಲಿದ್ದೇನೆ ಅಂತ. ಹಾಗಾಗಿ ಅವಳ ಫೇಸ್ ಏನು ತೋರಿಸೋದಿಲ್ಲ, ನೋಡುವ ಏನಾಗ್ತದೆ ಅಂತ. ಮನೆಗೆ ಮುಟ್ಲಿಕ್ಕೆ ಆದೆ. ನಾನು ಮೊಬೈಲ್ ಆನಲ್ಲಿ ಇಟ್ಟಿದ್ದೇನೆ. ಒಂದು ಸಮಯ ಗೊತ್ತಾಗ್ಬೋದು, ಯಾಕೆಂತ ಹೇಳಿದರೆ ಈ ನೋಟ್ ಉಂಟಲ್ಲ ತುಂಬ ತೆಳುವಾಗಿದೆ. ನಮ್ಮ ಒರಿಜಿನಲ್ ನೋಟು ತುಂಬ ದಪ್ಪ ಇರ್ತದಲ್ವ. ನೋಡುವ. ಮೊಬೈಲ್ ಆನಲ್ಲಿ ಉಂಟು, ಆದರೆ ಕರೆಕ್ಟಾಗಿ ಹಿಡಿದ್ರೆ ಅವಳಿಗೆ ಗೊತ್ತಾಗ್ತದಲ್ವ ನಾನು ವೀಡಿಯೋಸ್ ಮಾಡ್ತಾ ಇದ್ದೇನೆ ಅಂತ. ಹಾಗೆ ಮತ್ತೆನೆಲ್ಲ ಫುಲ್ ಡಸ್ಟ್ ಉಂಟು, ಕೆಲಸ ಆಗ್ತಾ ಉಂಟಲ್ಲ, ಹಾಗಾಗಿ ಫುಲ್ ಡಸ್ಟ್ ಉಂಟು. ಕರೆಕ್ಟಾಗಿ ನಾನು ಮನೆ ಕ್ಲೀನ ಟೈಮಲ್ಲಿ ತೋರಿಸ್ತೇನೆ. ಒಂದು ವೈಟ್ ಕೊರ್ನ ವೈಟ್ ನಾನು ಕೊರ್ನ ಉಂಟ ನೀನು
ಒಂದು ಟಚ್ ಒಂದು ಮಂಚಿರದ ಕೊರ್ಲುಂಡಾಡು ಒಂದು ಅದು ಒಂದಾಗಿ ಗೊತ್ತಿಚ್ಚೇನು ಶೋಕದು ಲೈಟಿಂಗ್ ಮಣ್ಣು ಬರಲ್ಲ ಉಂಡು ಹಾಂ ಏನ ನಿನ್ನ 200 ರೂಪಾಯಿ 200 ರೂಪಾಯಿ ಹೆಂಗೆ ಹೋಗ ಬಾಕಿ ಕೊರು ಹಾಂ ಏನು ವಿಡಿಯೋ ಆನ್ ಇರ್ತೀರಿ ಗೊತ್ತಾಯ್ತು ಅವಳಿಗೆ ಗೊತ್ತಾಯಿತು ನೋಟು ನೋಡಿ ಅದು ನೋಟೆ ತೆಳುವಾಗಿದೆ ಅಲ್ಲ ಬಿಡಿಯುವಾಗ ಗೊತ್ತಾಗ್ತದೆ ಈಗ ನೋಡುವಾಗ ಗೊತ್ತಾಗೋದಿಲ್ಲ ಹಣ ಆದ ಕಾರಣ ಬೇಗ ಗೊತ್ತಾಯ್ತು ಬೇರೆ ಯಾವುದಾದ್ರು ಗೊತ್ತಾಗಲಿಲ್ಲ ಆಯ್ತು ಅವಳಿಗೆ ಹೌದು ನನ್ನ ಫ್ರ್ಯಾಂಕ್ ಫೈಲ್ ಆಯಿತು ನಾನು ಅಂದ್ಕೊಂಡೆ ಅವಳಿಗೆ ಹಾಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಒಮ್ಮೆ ಮತ್ತು ಹಣ ಅಲ್ಲ ಹಣ ಎಲ್ಲರಿಗೆ ಸಹ ಕರೆಕ್ಟ್ ನೋಡಿ ತೆಗಿತಾರಲ್ವ ಹಣ ಆದ ಕಾರಣ ಗೊತ್ತಾಗಿರ್ಬೋದು ನಾನು ಹೇಳಿದ್ದಲ್ಲ ದಿಡಿಯುವಾಗ ನೋಟು ತುಂಬ ತೆಳುವಲ್ಲ ಹಾಗೆ ಗೊತ್ತಾಗಿರ್ಬೋದು ನನಗೆ ಪದಾರ್ಥ ಆಗಬೇಕಿನ್ನು ಅನ್ನ ಉಂಟು ಕರೆಂಟ್ ಬರಲಿಲ್ಲ ಇನ್ನೂ ಸಹ ಫ್ರ್ಯಾಂಕ್ ಮಾಡಲಿಕ್ಕೆ ಹೋದ ನಾನು ಫೂಲ್ ಆದೆ ನೋಡಿ ಹೀಗೆ ನೋಡುವಾಗ ಯಾರಿಗಾದ್ರೂ ಗೊತ್ತಾಗ್ತದೆ ಹೀಗೆ ನೋಡುವಾಗ ಗೊತ್ತಾಗೋದಿಲ್ಲ ಮಾತ್ರ ಮುಟ್ಟಿ ನೋಡುವಾಗ ಗೊತ್ತಾಗ್ತದೆ ಮತ್ತು ಸ್ವಲ್ಪ 200 ರೂಪಾಯಿ ನೋಟು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಅಗಲ ಇರ್ತದೆ ಇದು ಸ್ವಲ್ಪ ತೆಳ್ಳಗಿದೆ ಹಾಗಾಗಿ ಗೊತ್ತಾಯ್ತು ಅವಳಿಗೆ ನಾನು ಅಂದ್ಕೊಂಡೆ ಅವಳು 100 ರೂಪೀಸೇ ಬಾಕಿ ಕೊಡ್ಬೋದು ಆಮೇಲೆ ಏನೋ ಗೊತ್ತಾಗ್ಬೋದು ಅಂತ ಅಂದ್ಕೊಂಡೆ ಆದರೆ ಫಸ್ಟಿಗೆ ಗೊತ್ತಾಯ್ತು ಅವಳಿಗೆ ಅವಳು ಬರುವಾಗಲೇ ನೋಡಿಲ್ಲಂತೆ ಕೈಯಲ್ಲಿ ಹಣ ಅವಳು ಅವಾಗ ಗೊತ್ತಾಗಲಿಲ್ಲಂತೆ ಇದು ಡೂಪ್ಲಿಕೇಟ್ ಅಂತ ಅವಾಗ ಅಂದ್ಕೊಂಡ್ಲಂತೆ ಏನೋ ಕೈಯಲ್ಲಿ ಹಣ ಇಟ್ಕೊಂಡಿದ್ದಾಳೆ ಅಂತ ಹಾಗೆ ಅವಳಿಗೆ ಮತ್ತೆ ಹುಷಾರಿಲ್ಲ ಆಯಿತು ಹಾಗಾಗಿ ನಾನು ಜಾಸ್ತಿ ಇದು ಮಾಡಲಿಕ್ಕೆ ಹೋಗಲಿಲ್ಲ ಇಲ್ಲದಿದ್ದರೆ ಹೇಗಾದರೂ ಗೊತ್ತಾಗದ ರೀತಿಯಲ್ಲಿ ಕೊಡ್ಬೋದಿತ್ತು ಅವಳಿಗೆ ಸ್ವಲ್ಪ ದಿವಸ ಆಯಿತು ಜ್ವರ ಶೀತ ಎಲ್ಲ ಆಗಿ ತುಂಬ ಒಂಥರ ವೀಕ್ನೆಸ್ ಆಗಿದೆ ಫೇಸ್ ಎಲ್ಲ ಹಾಗೆ ಅವಳು ಹೇಳ್ತಾ ಇದ್ಲು ಯಾವಾಗ ನನಗೆ ಹುಷಾರಿಲ್ಲ ಅವಾಗ ನೀನು ನನ್ನ ಮನೆಗೆ ಬರ್ತೀಯ ಅಂತ ನಾನಾಗಿಲ್ಲ ನನಗೆ ಯಾವಾಗ ಫ್ರೀ ಇರ್ತದೆ ಹೋಗಬೇಕು ಅಂತ ಆದರೆ ಆವಾಗಲೇ ಎದ್ದು ಹೋಗ್ತೇನೆ ಇಲ್ಲದಿದ್ದರೆ ಹೋಗೋದಿಲ್ಲ ನಾನು ಹಾಗೆ ಇವತ್ತು ಹೋಗಬೇಕು ಅಂತ ಆಯಿತು ಹಾಗೆ ಹೋದೆ ನಾನೊಂದು ಟೊಮೆಟೊ ಸಾರು ಮಾಡ್ತೇನೆ ನನಗೆ ಮಧ್ಯಾಹ್ನಕ್ಕೆ ಸಾಕು ಟೊಮೆಟೊ ಸಾರು ಹಾಗೆ ಹೊರಗಡೆ ಯಾರಾದರೂ ನನಗೆ ಸಿಗುವಾಗ ಜಾಸ್ತಿಯಾಗಿ ಹೇಳೋ ಮಾತು ಮೊದಲು ಹೇಳಿದ್ದೇನೆ ನಿಮ್ಮ ಮಾತು ನಮಗೆ ಇಷ್ಟ ಆಗ್ತದೆ ವಿಡಿಯೋದಲ್ಲಿಂದ ಹಾಗಾಗಿ ನಾವು ನೋಡ್ತೇವೆ ಅಂತ ಹಾಗೆ ನನ್ನ ಮೊನ್ನೆ ಯಜಮಾನರು ಕೂಡ ಹೇಳಿದರು ನಿನ್ನನ್ನು ಇಷ್ಟಪಡುವವರು ತುಂಬ ಜನರಿದ್ದಾರೆ ಅಂತ ನನಗೆ ತುಂಬ ಹೇಳಿದರೆ ತುಂಬ ಖುಷಿ ಆಯಿತು ಅದು ಕೇಳಿ ಯಜಮಾನರ ಬಾಯಿಂದದು ಹಾಗೆ ಕೇಳುವಾಗ ತುಂಬ ಒಂಥರ ಖುಷಿ ಆಯಿತು ನನಗೆ ನನ್ನನ್ನು ಇಷ್ಟಪಡೋರು ಇದ್ದಾರಲ್ವಾ ಅಂತ ಅಲ್ಲ ಇಷ್ಟಪಡೋದಿರಲಿಕ್ಕೆ ಏನೂ ಇಲ್ಲ ನನ್ನ ಹತ್ರ ಇಷ್ಟಪಡುವಂಥ ಗುಣವೇ ನನ್ನ ಹತ್ರ ಇರೋದು ನಾನು ನನ್ನನ್ನೇ ಹೊಗಳ್ತಾ ಇದ್ದೇನೆ ಹಾಗೆ ಮತ್ತು ನಾನು ಇದ್ದದನ್ನು ಇದ್ದ ಹಾಗೆ ಹೇಳ್ತೇನೆ ನನಗೆ ಒಳಗೊಂದು ಹೊರಗೊಂದು ಮಾತಾಡೋ ಅಭ್ಯಾಸ ಇಲ್ಲ ವಿಡಿಯೋದಲ್ಲಿ ಆದರೂ ಹಾಗೆ ಇದ್ದದ್ದು ನೇರವಾಗಿ ಮಾತಾಡ್ತೇನೆ ಅದು ಬೇರೆಯವರಿಗೆ ಕೆಲವು ಸಲ ಬೇಸರ ಆಗ್ಬೋದು ನಾನು ನನ್ನ ವಿಷಯಕ್ಕೋಸ್ಕರ ನಾನು ಮಾತಾಡೋದು ಮತ್ತು ಬೇರೆಯವರನ್ನು ಟಾರ್ಗೆಟ್ ಮಾಡಿ ಯಾವತ್ತೂ ನಾನು ಮಾತಾಡಲಿಲ್ಲ ಹಾಗಾಗಿ ನಾನು ಟೊಮೆಟೊ ಸಾರು ಮಾಡ್ತೇನೆ ಹಾಗೆ ನಾನು ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತೇನೆ ನಾನು ಇನ್ನು ನೋಡುವ ನಾಳೆ ಆದರೆ ನಾಡ್ದು ನಾಡಿದ್ದಾದರೆ ನಾಡಿದ್ದು ಬ್ಲಾಗ್ ಮಾಡ್ತೇನೆ ಇಷ್ಟಾದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು